ಹೈದರಾಬಾದ್ನಲ್ಲಿ ಪ್ರಧಾನಿ ಇವತ್ತು ಬಹಳ ಅಚ್ಚರಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಮೋದಿ ಬಹಳ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ನಮಗೂ ನಿಮಗೂ ಎಲ್ರಿಗೂ ಇದು ಉದ್ದೇಶಿಸಿ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳು, ಇಡೀ ದೇಶವಾಸಿಗಳನ್ನ ಉದ್ದೇಶಿಸಿ ಕೊಟ್ಟಿರೋ ಹೇಳಿಕೆಗಳು ಏನು? ಇಡೀ ರಾಷ್ಟ್ರ ಒಗ್ಗಟ್ಟಾಗಬೇಕು, ಅಗತ್ಯವಿದ್ರೆ ತ್ಯಾಗಗಳಿಗೂ ಸಿದ್ಧರಾಗಿರಿ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ, ಸಾಧ್ಯವಾದಷ್ಟು ಮೆಟ್ರೋ ಹಾಗೆ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ, ವಿದ್ಯುತ್ ವಾಹನಗಳನ್ನ ಹೆಚ್ಚಾಗಿ ಬಳಸಿ, ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಮೋದಿ ಸಲಹೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮನೆಯಿಂದಲೇ ಕೆಲಸ ಮಾಡಿ, ವರ್ಕ್ ಫ್ರಮ್ ಹೋಮ್ಗೆ ನೀವು ಆಪ್ಟ್ ಮಾಡಿ, ಆನ್ಲೈನ್ ಸಭೆ ನಡೆಸಿ, ನಾಗರಿಕರು ವಿದೇಶ ಪ್ರಯಾಣವನ್ನ ತಪ್ಪಿಸಬೇಕು, ಅಂದ್ರೆ ಆನ್ಲೈನ್ ಸಭೆಗಳನ್ನ ಹೆಚ್ಚಾಗಿ ನಡೆಸಿ, ಎಲ್ಲದಕ್ಕೂ ನೀವೇ ಹೋಗ್ಬೇಕು ಅನ್ನುವಂಥದ್ದಲ್ಲ, ಅಂದ್ರೆ ಪ್ರಯಾಣ ಕಮ್ಮಿ ಮಾಡಿ ಅಂತ ಏನ್ ಹೇಳಿದ್ರು ಮೋದಿ? ಕ್ವಿಕ್ ಆಗೋದು ನೋಡ್ಕೊಂಬೋಣ ಬನ್ನಿ. एक जमाना था जब संकट आता था, कोई युद्ध होता था तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा. पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है, तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है. ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಇದು ಪ್ರಧಾನಿ ಮೋದಿ ಆಡಿರುವಂತ ಮಾತು. ವೆರಿ ಇಂಟ್ರೆಸ್ಟಿಂಗ್ಲಿ, ಅವರು ಬಹುಶಃ ಈ ಯುದ್ಧ ಶುರುವಾದಂತ ನಂತರದಲ್ಲಿ ಯಾವತ್ತೂ ಕೂಡ ಈ ತರದ ಮಾತನ್ನ ಹೇಳಿರಲಿಲ್ಲ. ಗಲ್ಫ್ ಯುದ್ಧಕ್ಕೆ ಸಂಬಂಧಪಟ್ಟಾಗೆ ನಾವು ಹೇಳ್ತಾ ಇರೋದು. ಬಟ್ ಇವತ್ತು ಹೈದರಾಬಾದ್ ನಲ್ಲಿ ಮೋದಿ ಏನಂತ ಹೇಳಿದ್ದಾರೆ? ವೆಹಿಕಲ್ ಗಳನ್ನ ಬಳಸೋದನ್ನ ಕಮ್ಮಿ ಮಾಡಿ, ಪೆಟ್ರೋಲ್ ಡೀಸೆಲ್ ಅನ್ನ ಕನ್ಸಂಪ್ಷನ್ ಅನ್ನ ಕಮ್ಮಿ ಮಾಡಿ, ಅಡುಗೆ ಎಣ್ಣೆ ಕಮ್ಮಿ ಮಾಡಿ, ಅದರ ಜೊತೆಗೇನೆ ಈ ಚಿನ್ನ ಖರೀದಿಸೋದನ್ನ ಒಂದು ವರ್ಷ ನಿಲ್ಲಿಸ್ಬಿಡಿ. ಯಾವುದೇ ಸಭೆ ಸಮಾರಂಭಗಳು ಇರಲಿ, ನಿಮ್ಮ ಮನೆಯಲ್ಲಿ ಚಿನ್ನ ಖರೀದಿ ಮಾಡಲ್ಲ ಅಂತೇಳಿ ಒಂದು ಸಂಕಲ್ಪ ಮಾಡಿಬಿಡಿ. ಯಾಕಂತಂದ್ರೆ ವಿದೇಶಿ ವಿನಿಮಯ ಬಹಳ ಹೆಚ್ಚಾಗ್ತಾ ಇರುವಂತ ಈ ಸಂದರ್ಭದಲ್ಲಿ ನಮ್ಮ ರುಪಿ ವ್ಯಾಲ್ಯೂ ಬೀಳ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಈ ರೀತಿಯಾದಂತಹ ತ್ಯಾಗಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಯುದ್ಧ ಆರಂಭ ಆದಂತಹ ಸಂದರ್ಭದಲ್ಲಿ ಭಾರತ ಏನ್ ಹೇಳ್ತಾ ಇತ್ತು? 75 ದಿನಗಳಿಗೆ ಆಗುವಷ್ಟು ರಿಸರ್ವ್ ನಮ್ಮಲ್ಲಿದೆ ಅಂತ ಹೇಳ್ತಾ ಇತ್ತು. ಆದ್ರೆ ಪ್ರಧಾನಿ ಈಗ ಇದ್ದಕ್ಕಿದ್ದ ಹಾಗೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಮ್ಮಿ ಮಾಡಿ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಹೆಚ್ಚಾಗಿ ಬಳಸಿ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ, ಪ್ರಧಾನಿಗಿರುವಂತ ಅಂತ ಮುನ್ಸೂಚನೆಗಳೇನು, ಅಂತ ಮಾಹಿತಿಗಳೇನು? ಯುದ್ಧ ಹಾಗಾದ್ರೆ ಬಹಳ ಭೀಕರವಾಗಿ ಮುಂದುವರಿಯುತ್ತಾ? ಗೊತ್ತಿಲ್ಲ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಇವತ್ತಿನಿಂದ ಇರಾನ್ ಹೊಸದಾದಂತಹ ಅಟ್ಯಾಕ್ ಅನ್ನ ಶುರು ಮಾಡಿದೆ ಕೊಲ್ಲಿ ರಾಷ್ಟ್ರಗಳ ಮೇಲೆ. ಅಮೆರಿಕದ ಮೇಲಿನ ತನ್ನ ಸಿಟ್ಟನ್ನ ತೀರಿಸಿಕೊಳ್ತಾ ಇದೆ ಈ ಮುಖೇನವಾಗಿ ಅಂತ ರಿಪೋರ್ಟ್ ಆಗ್ತಾ ಇದೆ. ಅಮೆರಿಕ ಹೊರ್ಮುಜ್ ಸೇರಿದ ಹಾಗೆ ಇರಾನ್ನ ಇತರ ಭಾಗಗಳು ಅಥವಾ ಇತರ ಬಂದರುಗಳಿಂದ ತನ್ನ ಹಡಗುಗಳನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಮೆರಿಕ ನಿರ್ಬಂಧತೆಯನ್ನ ಹೇರಿದೆ. ಈ ಕಾರಣಕ್ಕಾಗಿ ಆಮೇಲೆ ಕೆಲ ಹಡಗುಗಳ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳ್ಕೊಂಡು ಇರಾನ್ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇವತ್ತು ಫ್ರೆಶ್ ಆಗಿ ಡ್ರೋನ್ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದೆಲ್ಲ ರಿಪೋರ್ಟ್ ಆಗ್ತಾ ಇದೆ. ಅಂದ್ರೆ ಯುದ್ಧ ಯಾವತ್ ಮುಗಿಯುತ್ತೆ ಅನ್ನುವಂಥ ವಿಚಾರವಾಗಿ ಅನಿಶ್ಚಿತತೆ ಇದೆ. ಇದೇ ಸಂದರ್ಭದಲ್ಲಿ ಮೋದಿ ಈ ತರದ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಒಂದು, ದೇಶದ ನಾಗರಿಕರ ಜವಾಬ್ದಾರಿ ಏನು ಅನ್ನೋದನ್ನ ಅವರು ನೆನಪಿಸ್ತಾ ಇದ್ದಾರೆ. ಎರಡನೆಯದಾಗಿ, ಮುಂದಿನ ದಿನಗಳು ಬಹಳ ಕಷ್ಟದಾಯಕವಾಗಿದೆ ಅನ್ನುವಂಥ ಮುನ್ಸೂಚನೆನ ಇದು. ಯಾಕಂತಾರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಬಳಸೋದನ್ನ ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದ್ರೆ ಬಹುಶಃ ಮುಂಬರುವಂತ ದಿನಗಳಲ್ಲಿ ಯುದ್ಧ ಬಹಳ ಮುಂದುವರಿಬಹುದು, ಅಥವಾ ನಮ್ಮಲ್ಲಿರುವಂತ ರಿಸರ್ವ್ ಬಹಳ ಕಮ್ಮಿ ಇರ್ಬೋದು. ಅದರ ಜೊತೆಗೇನೆ ರುಪಿ ವ್ಯಾಲ್ಯೂ ಇನ್ನೂ ಬಹಳಷ್ಟು ಬೀಳ್ಬೋದು, ದೇಶ ಇನ್ನಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಬಹುದು ಅನ್ನುವಂಥದ್ದನ್ನ ನೆನಪಿಸ್ತಾ ಇದ್ದಾರೆ. ಅದರ ಜೊತೆಗೇನೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರತ ಏನಾದರೂ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆಯಾ ಯಾವುದು ಗೊತ್ತಿಲ್ಲ. ಇಟ್ ಇಸ್ ಟೂ ಅರ್ಲಿ ಟು ಪ್ರಿಡಿಕ್ಟ್. ಬಟ್ ಸ್ಟಿಲ್ ಏನು ಅಂತ ಅಂದ್ರೆ, ಭಾರತ ಏನಾದರೂ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆಯಾ ಗೊತ್ತಿಲ್ಲ. ಅದು ಯುದ್ಧದ ರೀತಿಯಾಗಿನೋ ಮತ್ತೊಂದು ಅಕ್ಕಪಕ್ಕ ಏನಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಏನ್ ಬೇಕಾದ್ರೂ ಆಗ್ಬೋದು. ಮೋದಿ ಕೊಟ್ಟಿರುವಂತ ಇವತ್ತಿನ ಹೇಳಿಕೆ ಇದೆಯಲ್ಲ, ಇದು ಮುಂಬರುವಂತ ದಿನಗಳು ಬಹಳ ಕಷ್ಟಕರವಾಗಿದೆ. ನಾವೆಲ್ಲ ಇದನ್ನ ನಿಭಾಯಿಸೋದಕ್ಕೆ ಸಿದ್ಧ ಆಗ್ಬೇಕು ಅನ್ನುವಂಥ ಮುನ್ಸೂಚನೆಯನ್ನ ಕೊಡ್ತಾ ಇದೆ.